ಸ್ನೇಹಿತರೆ ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ. ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಕೃಷಿ ಸಂಗಮ. ನಾವು ಮಳೆಗಾಲದ ನಂತರ ಮುಂಗಾರಿನ ನಂತರ ಆವಾಗವಾಗ ಆಗಸ್ಟು ಮತ್ತು ಅಕ್ಟೋಬರಲ್ಲಿ ಬಳ್ಳಿಗಳು ಕಾಳುಮೆಣಸಿನ ಬಳ್ಳಿ ಸಾಕಷ್ಟು ಕೆಂಪಾಗ್ತದೆ, ಹಳದಿ ಆಗ್ತದೆ. ಅದಕ್ಕೆ ನಾವು ಅನೇಕ ವರ್ಷದಿಂದ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಅದನ್ನು ಕೆಲವೊಂದು ಲೀಸ್ಟ್ ಮಾಡಿದ್ದೀವಿ. ನಾವೊಂದು ಸುಮಾರನ್ನು ಗಣನೆಗೆ ತೆಗೆದುಕೊಂಡಿದ್ದೀವಿ. ಹೇಗಂತ ಹೇಳಿದರೆ, ನಾವು ಬೇಸಿಗೆಯಲ್ಲಿ ಮರಗಸಿ ಮಾಡ್ತೀವಿ. ಆಗ ಮರಗಸಿ ಮಾಡಿದಾಗ ಬಳ್ಳಿ ಏನಾಗುತ್ತೆ, ನುರಿಯುತ್ತೆ. ಆಗೇನಾಗುತ್ತೆ, ಜಜ್ಜಿದಂಗೆ ಆಗುತ್ತೆ, ಏಟಾಗುತ್ತೆ. ಅಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅದು ಬೇಸಿಗೆಯಲ್ಲಿ ಹಾಗೆ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಚೆನ್ನಾಗಿದ್ದು ಮಳೆಗಾಲದಲ್ಲಿ ಅದೇನಾಗ್ತದೆ, ಜಜ್ಜದಲ್ಲಿ ನೀರು ಹೋಗಿ ಅದಕ್ಕೆ ಫಂಗಸ್ ಇನ್ಸ್ಪೆಕ್ಷನ್ ಆಗಿ ರಸ ಏನಾಗುತ್ತೆ ಹೊರಗಡೆ ಬಂದು ಅದು ಡ್ಯಾಮೇಜಿಗೆ ಹೋಗ್ತದೆ. ಮತ್ತು ಮಳೆ ನೀರು ಇರೋ ತನಕ, ಮಳೆ ನೀರು ನಿಧಾನವಾಗಿ ಡೈಲಿ ಬರೋ ತನಕ ಅದು ಆಹಾರ ತೆಗೆದುಕೊಳ್ತಾ ಇರ್ತದೆ ಎಲೆ ಮೂಲಕ. ಆಗ ಡ್ಯಾಮೇಜ್ ಆಗೋದಿಲ್ಲ. ಆ ನಂತರ ಬೇಸಿಗೆ ಬಂದಾಗ ತಕ್ಷಣ ಅದಕ್ಕೆ ಏನು ನೀರು ಕಡಿಮೆ ಆದಾಗ, ಎಲೆ ಮೇಲೆ ಪತ್ರ ಹರಿತು ಕಡಿಮೆ ಆದಾಗ ತನ್ನಿಂತಾನೇ ಕೆಂಪಾಗುತ್ತೆ ಒಂದು. ಎರಡನೇದು ಸಣ್ಣ ತಿಗಣೆಗಳು ಬರ್ತವೆ. ಸಣ್ಣ ತಿಗಣೆ ಅಂತಂದರೆ ಈ ಥರದ್ದು ಬರುತ್ತೆ. ಕೆಲವೆಲ್ಲ ಈ ಥರದ್ದು ನೋಡಿ, ಇದು ಅಡಿಗಡೆ ಏನು ಕೂತು ಅಲ್ಲಲ್ಲೇ ಡ್ಯಾಮೇಜ್ ಮಾಡಿದೆ. ಇದರಲ್ಲಿ ಪತ್ರ ಹರಿತಾಗೋದಿಲ್ಲ, ಇದು ತನ್ನಿಂತಾನೇ ಕೆಂಪಾಗುತ್ತೆ. ಇದು ಸಮೇತ ಬಿದ್ದೋಗಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ನಾವು ಬಳ್ಳಿ ಕೆಂಪಾಗಲಿಕ್ಕೆ ಒಂದು ಅವಕಾಶ. ಈ ತಿಗಣೆ ಏನು ಸಮೇತ ಇದರ ಅಡಿಗಡೆ ಕೂತು ರಸವನ್ನು ಹೀರಿ ಈ ಥರ ಡ್ಯಾಮೇಜ್ ಮಾಡ್ತವೆ ನೋಡಿ. ಇದು ಸಮೇತ ಹೌದು, ಇದೆಲ್ಲ ಹೌದು. ಹಾಗಾಗಿ ಈ ಥರದ್ದೊಂದು ಡ್ಯಾಮೇಜ್ ಆಗುತ್ತೆ. ಎರಡನೇದ್ದು, ಈ ಬೇಸಿಗೆ ಬಂದ ತಕ್ಷಣ ಅಂದರೆ ವೆದರು ಈ ಸ್ವಲ್ಪ ಟೆಂಪ್ರೇಚರ್ ಕ್ರಿಯೇಟ್ ಆಗಿದ ತಕ್ಷಣ, ಮಳೆ ಮತ್ತು ಟೆಂಪ್ರೇಚರ್ ಕ್ರಿಯೇಟ್ ಆಗಿದ ತಕ್ಷಣ ಏನಾಗುತ್ತೆ, ಮಿಲಿಬಗ್ ಸಮೇತ ಬಳ್ಳಿಯ ಬುಡಕ್ಕೆ ಬಳ್ಳಿಗೆ ಬರುತ್ತೆ. ಮಿಲಿಬಗ್ ಬಂದಾಗ ಏನಾಗುತ್ತೆ, ಬಳ್ಳಿಯ ಅದು ಮಣ್ಣಿನ ಹೊರಗಡೆ ಅದಕ್ಕೆ ಸರಿಯಾದ ಒಂದು ವಾತಾವರಣ ಮತ್ತು ಅದು ಇರಲಿಕ್ಕೆ ಸರಿಯಾದ ಒಂದು ಪೋಷಕ ವಾತಾವರಣ ಇಲ್ಲದೇ ಇರೋದ್ರಿಂದ ಅದು ಬಳ್ಳಿಯ ನೆಲದ ಮೇಲ್ಗಡೆ ಬಳ್ಳಿಯ ಬುಡಕ್ಕೆ, ಬೇರಿನ ಬುಡಕ್ಕೆ ಹೋಗುತ್ತೆ, ಅಲ್ಲಿ ಡ್ಯಾಮೇಜ್ ಮಾಡುತ್ತೆ. ಆವಾಗ ತನ್ನಿಂತಾನೇ ಬಳ್ಳಿಯ ಕೆಳಗಡೆ ಏನು ಎಲೆಗಳೆಲ್ಲ ಕೆಂಪಾಗ್ತಾ ಹೋಗುತ್ತೆ. ಇದರಲ್ಲಿ ಆ ಥರದ್ದು ಸಿಂಪ್ಟಮ್ಸು ಇಲ್ಲ, ಬಳ್ಳಿ ಕೆಂಪಾಗ್ತಾ ಹೋಗುತ್ತೆ. ಹಾಗೆ ಅದು ಒಂದು. ಮತ್ತು ಎರಡನೇದು ಏನಾಗುತ್ತೆ ಅಂತಂದರೆ, ನಾವು ಬೇಸಿಗೆಯಲ್ಲಿ ಮಣ್ಣಿನ ನಿರ್ವಹಣೆ ಸರಿ ಮಾಡಿರೋದಿಲ್ಲ, ವಿಪರೀತ ಬಂದಿರುತ್ತೆ, ಹುಳಿ ಬಂದಿರುತ್ತೆ. ಇದು ಒಂದು ಸಣ್ಣ ಬ್ಲ್ಯಾಕ್ ರಾಟ್ ಅಂತ ನಾವು ಹೇಳ್ತೀವಿ. ಆವಾಗ ಮಣ್ಣು ಹುಳಿ ಬಂದಿರೋದ್ರಿಂದ ಮಣ್ಣಿನಲ್ಲಿ ಏನಾಗುತ್ತೆ, ಸಾಕಷ್ಟು ಪೋಷಕಾಂಶ ತಗೊಳ್ಳದೆ ನಾವು ಹಾಕಿದ್ದು ಪೋಷಕಾಂಶ ಎಲ್ಲ ವೇಸ್ಟಾಗಿ ಇದಾಗುತ್ತೆ. ಇದು ಬ್ಲ್ಯಾಕ್ ರಾಟ್ ಅಂತ ಹೇಳ್ತೀವಿ ನೋಡಿ. ಇದಕ್ಕೆ ಬೋಡ ಹೊಡೆದಿದ್ದೀವಿ. ಬೋಡ ಒಂದೇ ಮದ್ದಲ್ಲ, ಇದಕ್ಕೆ ನಾವು ಮೆಟಲೆಕ್ಸ್, ಮ್ಯಾಂಕೋಸಿಪ್ ಹೊಡೆದು ಬ್ಲ್ಯಾಕ್ ರಾಟ್ ಫಂಗಸನ್ನು ತೆಗೆದು ಆ ನಂತರ ಒಂದು ವಾರ ನಂತರ ನಾವು ಬೋರ್ಡನ್ನು ಹೊಡಿಬೇಕಾಗಿತ್ತು. ನಮ್ಮ ಜನಗಳು ಅದನ್ನು ಅಡ್ರೆಸ್ ನೋಡದೆ ಅದು ಇದಾಗಿದೆ. ಆನಂತರ ಬಳ್ಳಿಯ ಬುಡದಲ್ಲಿ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥದ್ದು. ನಾವು ಮೇ ತಿಂಗಳಲ್ಲಿ ಏನಾಗ್ತದೆ, ಬಳ್ಳಿಯ ಬುಡದಲ್ಲಿ ನಾವು ಸ್ವಚ್ಛತೆ ಮಾಡಿರೋದಿಲ್ಲ. ಇದು ಸ್ವಲ್ಪ ಕಳೆ ಬಂದಿದೆ. ಸ್ವಚ್ಛತೆ ಮಾಡದೇ ಇರೋದ್ರಿಂದ ಅಲ್ಲಿ ಏನಾಗ್ತದೆ, ಬಳ್ಳಿ, ಕಸ, ಕಡ್ಡಿ ಎಲ್ಲದೂ ಕರಗಿ ಅದೇನಾಗ್ತದೆ, ಫಂಗಲ್ ಇನ್ಸ್ಪೆಕ್ಷನ್ ಆಗಲಿಕ್ಕೆ ಒಂದು ಅವಕಾಶ ಆಗ್ತದೆ. ಫಂಗಸ್ ಇನ್ಸ್ಪೆಕ್ಷನ್ ಆಗಿ ತನ್ನಿಂತಾನೇ ಬೇರು ಡ್ಯಾಮೇಜ್ ಮಾಡ್ತವೆ. ಆನಂತರ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ, ನಮ್ಮಲ್ಲಿ ತೋಟದಲ್ಲಿ ಈ ಚರಂಡಿ ವ್ಯವಸ್ಥೆ ಇಲ್ಲದೆ ಇದ್ದಾಗ ಅದೇನಾಗುತ್ತೆ, ನೀರೆಲ್ಲ ಆ ಬಳ್ಳಿಯ ಬುಡಕ್ಕೆ ನಿಲ್ಲುತ್ತೆ. ನಮ್ಮದು ಇದು ಚರಂಡಿ ಇದೆ ನೋಡಿ, ಇದರಲ್ಲೇ ಚರಂಡಿ ಇದೆ, ಇದರಲ್ಲೂ ಚರಂಡಿ ಇದೆ. ಇದು ಚರಂಡಿ. ಈ ಚರಂಡಿ ಇದ್ದಾಗ ಏನಾಗುತ್ತೆ, ಬಳ್ಳಿಯ ಬುಡದಲ್ಲಿ ನೀರು ನಿಲ್ಲದೆ ಚರಂಡಿಯ ತೋಟದ ಮಧ್ಯಕ್ಕೆ ಬಂದು ಅಲ್ಲಿ ಶೇಖರಣೆ ಆಗುತ್ತೆ ಮತ್ತು ಅಲ್ಲಿಂದ ಕೆಳಗಡೆ ಹೋಗುತ್ತೆ. ಹಾಗಾಗಿ ಏನಾಗುತ್ತದೆ, ಬೇರು ಕುಡಿಲಿಕ್ಕೆ ಯಾವುದೇ ಅವಕಾಶಗಳು ಇರೋದಿಲ್ಲ. ಹಾಗೆ ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ, ಈ ಟೈಮಲ್ಲಿ ಸಂಜೆ ಬಿಸಿಲು ವಿಪರೀತ ಆಗಿರ್ತದೆ. ಈ ಟೈಮಲ್ಲೇ ಬಿಸಿಲು ಜಾಸ್ತಿ ಇರುತ್ತೆ. ನಮ್ಮ ಬೇಸಿಗೆಯಲ್ಲಿ ನೇರವಾಗಿ ಬಿಸಿಲು ಕಡಿಮೆ ಇರುತ್ತೆ. ಈಗ ಸಂಜೆ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅದು ತನ್ನಿಂತಾನೇ ನಿಮಗೆ ಒಂದೊಂದೆಲೆ ಸಂಜೆ ಬಿಸಿಲಿಗೆ ಕೆಂಪಾಗುತ್ತೆ. ಕೆಂಪಾಗಲಿಕ್ಕೆ ಕಾರಣ ಸಾಕಷ್ಟಿದೆ. ಬೆಳಿಗ್ಗೆ
ಸುಮಾರು ಇಬ್ಬನಿ ಇರುತ್ತೆ ಅಥವಾ ತೆಳುವಾದ ಮಳೆ ಇರುತ್ತೆ, ರಾತ್ರಿ ಮಳೆ ಇರುತ್ತೆ. ಆ ಎಲೆಯಲ್ಲಿ ನೀರು ಇರುತ್ತೆ. ಆ ನೀರಿನ ಎಲೆಗೆ ನಾವು ಏನಾಗುತ್ತೆ, ಬಿಸಿಲು ಬಂದಾಗ ಅದು ತನ್ನಿಂತಾನೇ ಎಲೆ ಡ್ಯಾಮೇಜ್ ಆಗಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗಾಗಿ ಏನಾಗ್ತದೆ, ಅದು ಒಂದೊಂದು ಎಲೆಗಳು ಕೆಂಪಾಗ್ತವೆ, ಹಾಗೆ ಆಗ್ತದೆ. ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡೌನ್ ಪ್ಲೇಸಲ್ಲೆಲ್ಲ ಈ ಹ್ಯಾಂಗಿಂಗ್ ಮಿಸ್ಟು ಸ್ವಲ್ಪ ಮಳೆ ಬಿಸಿಲಲ್ಲಿ ಏನಾಗುತ್ತೆ, ನೆರಳು ಇದ್ದಾಗ ಅಥವಾ ಹೊಂಡದ ಭಾಗದಲ್ಲಿ ಬಿಸಿಲು ಬೀಳದೇ ಇರೋ ಜಾಗದಲ್ಲಿ ಸ್ವಲ್ಪ ಮಿಸ್ಟ್ ಟೈಪ್ ಆಗುತ್ತೆ. ಅದರಲ್ಲಿ ತನ್ನಿಂತಾನೇ ನಾವು ಬೋರ್ಡ ಹೊಡೆದಿದ್ದಾಗ, ಲೇಟ್ ಆದಾಗ, ಬೇರೆ ಇತರ ಕೆಲಸಗಳು ಮಾಡದೇ ಇದ್ದಾಗ ತನ್ನಿಂತಾನೇ ಬ್ಲ್ಯಾಕ್ ರಾಟ್ ಬರಲಿಕ್ಕೆ ಸಾಧ್ಯತೆಗಳು ತುಂಬ ಜಾಸ್ತಿ. ಈ ಬ್ಲ್ಯಾಕ್ ರಾಟಿಂದ ಸಮೇತ ಬಳ್ಳಿ ಅದು ಜಾಸ್ತಿ ಫೈನಲ್ ಹಂತಕ್ಕೆ, ಕೊನೆ ಹಂತಕ್ಕೆ ಕೆಂಪಾಗಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗೆ ಪೋಷಕಾಂಶಗಳ ಕೊರತೆ ತುಂಬ ಆಗ್ತದೆ. ನಾವೇನಾಗ್ತದೆ, ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ನಿರ್ವಹಿಸ್ತಾ ಇದ್ದಲ್ಲಿ ಆವಾಗೇನಾಗ್ತದೆ, ಮಳೆಗಾಲದಲ್ಲಿ ದೀರ್ಘಾವಧಿಯಾಗಿ ಕೆಲವೊಂದು ಎಲೆ ಪತ್ರಹರಿತ ಆಗದೇ, ಸಂರಕ್ಷಣೆ ಕ್ರಿಯೆ ಆಗದೇ ಅದೇನಾಗುತ್ತೆ, ಅದು ಸ್ವಲ್ಪ ಮೌನಕ್ಕೆ ಹೋಗುತ್ತೆ. ಅಂದರೆ ಅದು ಯಾವುದೇ ಆಹಾರ ತೆಗೆದುಕೊಳ್ಳದೆ ಸ್ವಲ್ಪ ಬಳ್ಳಿ ವೀಕ್ನೆಸ್ಸಿಗೆ ಹೋಗುತ್ತೆ. ಆವಾಗ ನಮಗೆ ಸರಿಯಾದ ಪೋಷಕಾಂಶ ಇದ್ದರೆ ಅದೆಲ್ಲ ದುಷ್ಪರಿಣಾಮ ಆಗೋದಿಲ್ಲ. ಯಾಕಂದರೆ ಅದು ಸಾಕಷ್ಟು ಪೋಷಕಾಂಶ ಇರೋದರಿಂದ ಅದು ಹೆಲ್ತಿ ಇರಲಿಕ್ಕೆ ಒಂದು ಅವಕಾಶ ಆಗ್ತದೆ. ಮತ್ತು ಇನ್ನೇನಾಗುತ್ತೆ ಅಂತಂದರೆ, ಗಿಡದ ಬುಡದಲ್ಲಿ ನೀರು ನಿಲ್ಲುತ್ತೆ. ಆ ನೀರು ನಿಂತಾಗ ಏನಾಗುತ್ತೆ, ಆ ನೀರು ಲೊಕೇಶನ್ ಆದಾಗ ಅದು ನಮ್ಮದೆಲ್ಲ ಬಳ್ಳಿಲೂ ನೀರು ನಿಲ್ಲೋದಿಲ್ಲ. ಇಲ್ಲೊಂದು ಕಡೆ ನಿಲ್ತಿದೆ, ಇದೊಂದು ಸ್ವಲ್ಪ ಕೆಂಪಾಗಿದೆ. ಈ ಬಳ್ಳಿ ಒಂದು ಸ್ವಲ್ಪ ಇಡೀ ತೋಟಕ್ಕೆ ಇದೊಂದು ಕೆಂಪಾಗಿರೋದು ನಮ್ಮದು. ಏನಾಗುತ್ತೆ ಅಂತ ಹೇಳಿದ್ರೆ, ಆ ಲೊಕೇಶನ್ನಾಗಿ ಅಲ್ಲಿ ನೀರು ನಿಂತು ಮಣ್ಣು ಕೊಳೆತು ಬೇರು ಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೀರು ನಿಂತಿದೆ, ಇಲ್ಲಿ ನೀರು ನಿಂತಿದೆ. ಇಲ್ಲಿ ಬಡ್ಡಿ ಬುಡದಲ್ಲಿ ಕಾಳುಮೆಣಸಿನ ಬಳ್ಳಿ ಬುಡದಲ್ಲಿ ಎತ್ತರ ಇದೆ, ಮಧ್ಯದಲ್ಲಿ ಸ್ವಲ್ಪ ತಗ್ಗಿದೆ. ಇದು ನೀರು ನಿಂತು ಏನಾಗುತ್ತೆ, ಇದು ಬಳ್ಳಿ ಕೊಡಲಿಕ್ಕೆ ಅವಕಾಶ ಆಗ್ತದೆ. ಈ ಥರದ್ದು ಇದಿದೆ. ಮತ್ತೇನಾಗುತ್ತೆ, ಇನ್ನೊಂದು ಅಡ್ರೆಸ್ ಮಾಡಬೇಕು ನಾವು. ವಿಪರೀತ ಮಳೆ ಗಾಳಿ ಇದ್ದಾಗ ಏನಾಗುತ್ತೆ, ಬೇರು ಗಿಡ ಅಲ್ಲಾಡಿ ಕೆಳಗಡೆ ಒಂದು 5-6 ಅಡಿ ಆ ಕಡೆ ಈ ಕಡೆ ಹೋಗ್ತವೆ. ಕಾಳುಮೆಣಸಿನ ಸಿಲ್ವರ್ ಗಿಡ ಆಗಲಿ ಅಥವಾ ಅಡಿಕೆ ಗಿಡ ಆಗಲಿ ಯಾವುದಾಗಲಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರು ಎಕ್ಸ್ಟೆನ್ಸ್ ಆಗೋದಿಲ್ಲ. ಬಳ್ಳಿ ಆ ಕಡೆ ಈ ಕಡೆ ಅಲ್ಲಾಡೋದ್ರಿಂದ ಅದು ಬೇರೆ ಏನಾಗುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆ ಬೇರಿನ ಬುಡಕ್ಕೆ ನೀರು ಬರುತ್ತೆ, ಮಳೆ ನೀರು ಬರುತ್ತೆ. ಅದೇನಾಗುತ್ತೆ, ಆ ಕಡೆ ಈ ಕಡೆ ಅಲ್ಲಾಡಿ ಮಣ್ಣು ಮೆದುವಾಗಿ ಬೇರು ಅಲ್ಲಾಡಿ ಅಲ್ಲಿ ಡ್ಯಾಮೇಜು ಶುರು ಆಗುತ್ತೆ. ನಮಗೆ ವಿಪರೀತ ಬಿರುಗಾಳಿ ಇದ್ದಾಗ ಅದು ಡ್ಯಾಮೇಜ್ ಆಗುತ್ತೆ. ಯಾಕಂತಂದರೆ ನಾನು ಇನ್ನೊಂದು ಸರಿ ನೋಡಿದ್ದೀನಿ ನಾನು. ಈಗ ನೀವು ಕೆಲವು ಬಿದ್ದಿರೋದು ಮರ ನೋಡಿರ್ಬೋದು. ಅದು 4-5 ವರ್ಷ ಆದರೂ ನಾವು ಯಾವುದೇ ಸ್ಪ್ರೇ ಮಾಡ್ತಿದ್ರೆ, ಅದಕ್ಕೆ ಯಾವುದೇ COC ಹಾಕ್ತಿದ್ರು, ಯಾವುದು ಮೆಟಲಿಸ್ ಮ್ಯಾಂಕೋಸಿಪ್ ಹಾಕದೇ ಇದ್ವು, ಅದು ಹಚ್ಚ ಹಸಿರಾಗಿರುತ್ತೆ. ಅದು ನೆಲದಲ್ಲೇ ಇರುತ್ತೆ, ಉದ್ದಕ್ಕೂ ಇರುತ್ತೆ. ಹಾಗಾಗಿ ಅದು ಆವಾಗ ಏನಾಗ್ತದೆ, ಗಾಳಿ ಅಡ್ಲಾಡಲಿಕ್ಕೆ, ಮರ ತುಂಡಾಗಿ ಬಿದ್ದಿದ್ರಲ್ಲಿ ಅಡ್ಲಾಡಲಿಕ್ಕೆ ಯಾವುದೇ ಥರದ ಅವಕಾಶ ಇರೋದಿಲ್ಲ. ಇಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂತಂದರೆ, ಬಿರುಗಾಳಿಗೆ ಮರ ಅಲ್ಲಾಡಿ ಬೇರು ಸ್ವಲ್ಪ ಡ್ಯಾಮೇಜ್ ಆಗಿ ಬೇರಿನ ಬುಡದಲ್ಲಿ ಮಣ್ಣು ನೀರು ಹೋಗಿ ಹುಳಿ ಬಂದು ಲೂಸ್ ಆಗಿ ಕೆಸರು ಮಣ್ಣಾದಾಗ ಅದೇನಾಗುತ್ತೆ, ತನ್ನಿಂತಾನೇ ಅದೊಂಥರ ರೋಗಕ್ಕೆ ತುತ್ತಾಗ್ತದೆ ಕಾಳುಮೆಣಸಿನ ಬಳ್ಳಿ. ಹಾಗಾಗಿ ನಾವು ಏನಾಗುತ್ತೆ, ಉದ್ದಕ್ಕೂ ಡ್ಯಾಮೇಜ್ ಆಗುತ್ತೆ. ಈ ಕಾಳುಮೆಣಸಿನ ಬಳ್ಳಿ ತೋಟ ಹಳದಿ ಆಗಲಿಕ್ಕೆ ಕಾರಣಗಳು ಇವೆಲ್ಲ ಕಾರಣಗಳೇ. ನಾವು ಮೊದಲು ಏನು ಮಾಡಬೇಕು, ನಾವು ತುಂಬ ಜನ ನಮ್ಮ ತೋಟದಲ್ಲಿ COCಯನ್ನು ಹಾಕೋದಿಲ್ಲ. COCಯನ್ನು ನಾವು ಹಾಕೋದೇ ಯಾಕೆ ಹಾಕೋದಿಲ್ಲ ಅಂತಂದರೆ, ಒಂದು ಬಳ್ಳಿ 5 ವರ್ಷದ ನಂತರ ಒಂದು ಬಳ್ಳಿ ಸುಮಾರು ಏನಾಗುತ್ತೆ ಅಂತಂದರೆ, ಒಂದು 10 ಅಡಿ ಉದ್ದ ಇರುತ್ತೆ. ನಾವು ಬಡ್ಡೆಗೆ COC ಹಾಕಿದಾಗ ಆ ಉದ್ದದ ಜಾಗಕ್ಕೆ ಅದು ಡಿಸೀಸ್ ಬರಬಾರ್ದು, ಫಂಗಸ್ ಬರಬಾರ್ದು, ವೈರಸ್ ಬರಬಾರ್ದು ಅಂತೇನಿಲ್ಲ. ಅದು ಅಲ್ಲಿಗೆ ಆ COC ಹೋಗೋದಿಲ್ಲ. ಹಾಗಾಗಿ ನಾವು ಬಡ್ಡೆ ಬುಡಕ್ಕೆ ಹಾಕ್ತೀವಿ. ಒಂದು 4-5 ವರ್ಷ 3 ವರ್ಷದ ಚಿಕ್ಕ ಬೆಳೆಗೆ ಅದು ವರ್ತು COC. ನಾವು ಈ ಥರ ಬಂದಿದ್ದಕ್ಕೆ ಒಂದು ಮೆಟಲಾಕ್ಸ್ ಮ್ಯಾಂಕೋಸಿಫರ್ನ ಬಡ್ಡೆಗೆ ಹಾಕಿ ಸ್ವಲ್ಪ ನಾವು ಅದನ್ನು ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಾವು ಇದಕ್ಕೆ ಮೆಟಲಾಕ್ಸ್ ಮ್ಯಾಂಕೋಸಿಫ್ ಹಾಕಬೇಕು, ನೋಡಬೇಕು, ಇದರ ಬಗ್ಗೆ ನಾವು ಇದು ಮಾಡಬೇಕು. ಮತ್ತೊಂದು ಏನಾಗುತ್ತೆ ಅಂತ ಹೇಳಿದರೆ, ನಾವು ಈ 15 ವರ್ಷ 20 ವರ್ಷ ಆಗಿರೋದು ಬಳ್ಳಿ ನಿಮಗೆ ವೈರಸ್ ಇದ್ದಂಗೆ ಕಾಣುತ್ತೆ. ಅದಕ್ಕೆ ನಾವು ಡಿಸೀಸನ್ನು ಇರುತ್ತೆ. ಯಾಕೆ ಇರುತ್ತೆ ಅಂತ ಹೇಳಿದರೆ, ಆ ದೊಡ್ಡ ಬಳ್ಳಿಯಲ್ಲಿ ತುಂಬ ಒಂದು 25-30 ವರ್ಷ ಆಗಿರುತ್ತೆ. ಆ ಬಳ್ಳಿ ತನ್ನಿಂತಾನೆ ಒಳಗಡೆಗೆ ಆ ಕಪ್ಪು ದಾರಗಳು ಇರ್ತವೆ. ನಾವು ಈ ಸರಿ
ಕೆಲವೊಂದು ಸತ್ತೋದಾಗ ಅದನ್ನು ಕಡಿದು ನೋಡಿದಾಗ ಆ ಕಪ್ಪು ದಾರಗಳು ಒಳಗಡೆ ಇರುತ್ತವೆ. ಆ ಕಪ್ಪು ದಾರ ಇರೋದರಿಂದ ನಿಮಗೇನಾಗುತ್ತೆ, ಆಹಾರ ಸರಬರಾಜು ವ್ಯತ್ಯಾಸ ಆಗ್ತದೆ, ಪೋಷಕಾಂಶ ಸರಬರಾಜು ವ್ಯತ್ಯಾಸ ಆಗ್ತದೆ. ಆವಾಗ ಅದೇನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಚಿಗುರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಕಾಯಿ ಬರುತ್ತೆ, ಗಿಡ್ಡ ಕೊತ್ತುಗಳು ಬರ್ತವೆ, ಉದ್ದ ಕೊತ್ತು ಬರೋದಿಲ್ಲ. ಪಣಿಯೂರ ಆದರೂ ಇದೊಂಥರ ಬೇರೆ ಪಣಿಯೂರ ಅಂಥೇಳಿ ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಈ ಗಿಡ್ಡ ಕೊತ್ತುಗಳು ಬರ್ತವೆ. ಅದು ವೈರಸ್ ಅಲ್ಲ, ಅದು ಅಂದರೆ ಬೀಳಿನಲ್ಲಿ ಅದು ಒಳಗಡೆ ಬೀಳಲ್ಲಿ ಕಪ್ಪು ದಾರಗಳು ಅಂದರೆ ನೂಲುಗಳ ಟೈಪು ಮೇಲ್ಗಡೆ ಹೋಗ್ತವೆ, ಅದು ಡ್ಯಾಮೇಜ್ ಆಗುತ್ತೆ, ಅದು ಒಂದೊಂದು ಕೆಂಪಾಗುತ್ತೆ. ಅದೇನಂಥದ್ದು ಡಿಸೀಸ್ ಏನಲ್ಲ ಅದು, ಯಾಕಂತಂದ್ರೆ ಅದು ರೋಗ ಅಲ್ಲ, ಅದು ರೋಗದ ಲಕ್ಷಣವೂ ಅಲ್ಲ, ಅದು ಹಳೆಯ ಬಳ್ಳಿ ಆಗಿರೋದ್ರಿಂದ ಲಕ್ಷಣ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಹೊಸ ಬಳ್ಳಿಯ ಕಾಲು ಬೀಳನ್ನು ಕಟ್ಟಿ ಮೇಲ್ಗಡೆ ಬಿಡ್ತೀವಿ. ಆವಾಗ ಏನಾಗ್ತದೆ, ಒಂದು ಹಳೆಯದು ಮತ್ತು ಹೊಸದು ಎರಡೂ ಮಿಂಗಲಾಗಿ ಅದು ಪೋಷಕಾಂಶ ಜಾಸ್ತಿ ತೆಗೆದುಕೊಂಡು ಆ ಹೊಸ ಬಳ್ಳಿಲಿ ಸಾಕಷ್ಟು ಕ್ರಾಪ್ಗಳು ಬರ್ತವೆ. ಇದೆಲ್ಲ ಈ ಒಂದು ನೋಟಿಸನ್ನು ಮಾಡಿಕೊಂಡ್ರೆ ನಾವು COC ಮತ್ತು ಮೆಟಲಸ್ ಮ್ಯಾಕೋಜಿಪ್ ಕಡೆಗೆ ನಾವು ಗಮನ ಹರಿಸೋದನ್ನು ಕಡಿಮೆ ಮಾಡ್ಬೋದು. ಬಳ್ಳಿಯ ಸ್ವಚ್ಛತೆ ಭಾಳ ಮುಖ್ಯ, ಅದರ ಜೊತೆಗೆ ಪೋಷಕಾಂಶ ಮುಖ್ಯ. ಧನ್ಯವಾದಗಳು.